ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹೆಂಗೆ ಗೊತ್ತಾ, ಆ್ಯಕ್ಚುಲಿ ಇವತ್ತು ಸಂಡೇ, ಬಟ್ ನಮಗೆ ಫಂಡೇ ಅಂತ ನಿಜವಾಗ್ಲೂ ಅನ್ನಿಸ್ತಿಲ್ಲ. ಯಾಕೆ ಗೊತ್ತಾ, ಇವತ್ತು ಫುಲ್ಲು ಕೆಲಸ ಅಂದರೆ ಕೆಲಸ. ಇವತ್ತಿನ ದಿನ ಹೆಂಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಾವು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ನನ್ನ ಮಗಳು ಆಲ್ರೆಡಿ ಎದ್ದು ಪೆನ್ನಲ್ಲೆಲ್ಲ ಆಟ ಆಡ್ಕೊಂಡು ಅಮ್ಮ ಅಪ್ಪ ಅಂತೆಲ್ಲ ಅಂದ್ಕೊಂಡು ಫುಲ್ ಎದ್ದ ತಕ್ಷಣ ಕ್ವಾಟ್ಲೆ ಕೊಟ್ಕೊಂಡು ಆಟ ಆಡ್ತಾ ಇದ್ಲು. ಅವಳು ಇವತ್ತು ಆಟ ಆಡ್ಸೋದೇ ಆಗೋಯ್ತು. ಇವತ್ತು ಸಂಡೇ ಎಲ್ರಿಗೂ ಗೊತ್ತು, ಬೇಗ ಅಂತೂ ಯಾರೂ ಹೇಳಲ್ಲ, ಹಂಗೆ ನಾವು ಏನೂ ಹೇಳಲಿಲ್ಲ. ಲೇಟಾಗಿ ಎದ್ದು ಅಪ್ಪನ ಜೊತೆ ಎಲ್ಲ ಆಟ ಆಡ್ತಾಯಿದ್ದು. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ಆಲ್ರೆಡಿ ಎದ್ದು ಪಾತ್ರೆ ತೊಳಿತಿದ್ರು. ನಾವು ಎದ್ದಿದ್ದು ಲೇಟ್ ಇವತ್ತು. ಆಮೇಲೆ ವೀಡಿಯೋ ಕಾಲ್ ಮಾಡ್ಕೊಂಡು ಅವ್ರಿಗೆಲ್ಲ ಆವಾಜ್ ಹಾಕ್ಕೊಂಡು ರೇಗಿಸ್ಕೊಂಡು ನನ್ನ ಮಗಳು. ಆಮೇಲೆ ಹಂಗೆ ನ್ಯೂಸೆಲ್ಲ ನೋಡ್ತಿದ್ದೋ. ನ್ಯೂಸ್ ನೋಡೋದೇ ಬೇಜಾರು ಇವಾಗ, ಎಲ್ಲ ರೇಟ್ ಜಾಸ್ತಿ ಅಂತ. ಆಮೇಲೆ ನಮ್ಮ ಅತ್ತೆ ಎಲ್ಲ ಕೆಲಸ ಮಾಡಿಟ್ಟಿದ್ರು. ಆಲ್ಮೋಸ್ಟ್ ಪಾತ್ರೆ ಎಲ್ಲ ತೊಳೆದಿದ್ರು. ಅದನ್ನೆಲ್ಲ ಜೋಡಿಸಿ ಪಾತ್ರೆ ಎಲ್ಲ ಜೋಡಿಸಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಕಾಫಿ ಎಲ್ಲ ಕುಡಿತಿದ್ದು. ಅಷ್ಟೊತ್ತಿಗೆ ಅಪ್ಪ ಮಗಳು ಇಬ್ಬರೂ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಆಟ ಆಡ್ತಿದ್ರು. ಅಲ್ಲಿಂದ ನಾವು ಹೊರಟು ನನ್ನ ಹಸ್ಬೆಂಡ್ ಅವ್ರ ಗೊತ್ತಿರೋರ ಮನೆಗೆ ಹೊರಡ್ತಾ ಆಯಿತು. ಬೈಕಲ್ಲಿ ಹೋಗೋಕ್ಕೇನೋ ಒಂಥರ ಖುಷಿ. ಅವ್ರ ಮನೆಗೆ ಹೋದ ಅಲ್ಲಿ ಅವ್ರ ಮಕ್ಕಳನ್ನೆಲ್ಲ ನೋಡಿ ನನ್ನ ಮಗಳು ತುಂಬ ಆಟ ಆಡ್ತಾಯಿದ್ಲು. ಅವ್ರ ಮನೆಯಲ್ಲೇ ದೋಸೆ ಅಂದರೆ ಅವ್ರ ಮನೆಯಲ್ಲೇ ತಿಂಡಿ ಎಲ್ಲ ತಿಂದು ಬಂದು ನನ್ನ ಮಗಳನ್ನ ಮಲಗಿಸಿ ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು. ಬಟ್ಟೆ ಎಲ್ಲ ಹಾಕ್ತಾಯಿದ್ದೆ. ವಾಷಿಂಗ್ ಮಿಷಿನೆಲ್ಲ ಬಟ್ಟೆ ಹಾಕಿ ಅದಕ್ಕೆ ನೀರೆಲ್ಲ ಹಾಕ್ತಾಯಿದ್ದೆ. ಬಟ್ಟೆ ಎಲ್ಲ ಒಣ ಹಾಕಿದ್ರು ನಮ್ಮ ಅತ್ತೆ ಸ್ವಲ್ಪ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಕೂತ್ಕೊಂಡು ನೋಡ್ತಾ ಇದ್ಲು, ಎಲ್ಲೋದ್ರು ಎಲ್ಲ, ಯಾರೂ ಇಲ್ವಲ್ಲ ಇಲ್ಲಿ ಅಂತ ನೋಡ್ತಾ ಇದ್ಲು, ಎತ್ಕೋತಾರೋ ಇಲ್ವೋ ಅಂತ. ಆಮೇಲೆ ನಾನು ಎತ್ಕೊಂಡೆ. ಇನ್ನು ಇಳಿನೇ ಇಲ್ಲ ನಮ್ಮ ಅಕ್ಕ. ನಮ್ಮ ಅಮ್ಮ ಅಂದ್ಕೊಂಡು ನಾನೇ ಎತ್ಕೊಂಡೆ. ಇನ್ನು ಅವಳನ್ನ ಎತ್ಕೊಂಡೆ ಕೆಲಸ ಮಾಡ್ತಿದ್ದೆ. ಅವಳು ಇಳಿಯಲ್ಲ ಅಮ್ಮ ಅಂದ್ಕೊಂಡು ನಾನೇ ಎಲ್ಲ ಮಾಡ್ಕೊಬೇಕು. ಆಮೇಲೆ ಅವಳಿಗೆ ನೀರೆಲ್ಲ ಇಟ್ಟಿದ್ದೆ ಸ್ನಾನ ಮಾಡಿಸ್ಬೇಕು ಅಂತ. ನನ್ನ ಹಸ್ಬೆಂಡ್ದು ಶೂ ಎಲ್ಲ ಒದ್ದಿ ಅವ್ರದ್ದು ನಾಳೆ ಆಫೀಸ್ಗೆ ಹೋಗೋಕ್ಕೆಲ್ಲ ಅವ್ರದ್ದೆಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ಅಪ್ಪ ಮಗಳು ಇಬ್ಬರು ಜಗಳ ಆಡ್ತಿದ್ರು. ಗೊಂಬೆ ಬೇಕು ನಂದು ಗೊಂಬೆ ಅಂದ್ಬಿಟ್ಟು ಅಪ್ಪ ಮಗಳು ಇಬ್ಬರು ಫುಲ್ ಫೈಟಿಂಗ್. ಇವತ್ತು ಒಂಥರ ನೋಡೋಕ್ಕೆ ಚೆಂದ. ಈಗಿನ ಕಾಲದ ಮಕ್ಳು ಏನು ಪೊಸೆಸಿವ್ ನೋಡಿ, ಅವ್ರಿಗೆ ತಿನ್ನಿಸ್ತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಅಲ್ಲೇ ಅವಳನ್ನ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿಸಿ ಕೆಳಗೆ ಬಿಟ್ಟರೆ ಆಲ್ರೆಡಿ ಆಚೆ ಹೋಗಿ ಟ್ರೈ ಮಾಡ್ತಿದ್ಲು. ನನ್ನ ಹಸ್ಬೆಂಡ್ ಮೀನು ತೊಗೊಬಂದಿದ್ರು. ಅದನ್ನು ಸ್ವಲ್ಪ ಎಲ್ಲ ಇದು ಮಾಡಿ ಅಡುಗೆ ಮಾಡಿ ತವಾ ಫ್ರೈ ಮಾಡಿ ಇನ್ನು ಮಕ್ಕಳು ಆಟ ಆಡೋಕೆ ಅವಳ ಜೊತೆ ಬಂದಿದ್ದರು. ಪಾಪ ಅವ್ನಿಗೆ ಅವ್ರ ಅಕ್ಕ ಹೊಡೆದ್ಬಿಟ್ಲು ಅಂದ್ಬಿಟ್ಟು ಅಳ್ತಿದ್ದ. ಇವಳು ನೋಡಿ ಇಲ್ಲೇನೇನೋ ಕಿತಾಪತಿ ಮಾಡ್ತಿದ್ದಾಳೆ. ಆಮೇಲೆ ಎಲ್ಲ ಇನ್ನು ಪಾತ್ರೆ ಎಲ್ಲ ಇದ್ದು ಅದನ್ನೆಲ್ಲ ತೊಳಿತಿದ್ದೆ. ಇನ್ನು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ರು. ಆಮೇಲೆ ಪಾತ್ರೆ ಎಲ್ಲ ತೊಳೆದಾಗಿತ್ತು. ನಾನು ಬೆಳಗ್ಗೆಯಿಂದ ಪಾಪ ಜೊತೆ ಆಟನೆಲ್ಲ ಅಂದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಆಲ್ರೆಡಿ ಸಂಜೆ ಆಗೋಗಿತ್ತು. ರಾಗಿ ಮಿಷಿನ್ಗೆ ಹೋಗ್ಬೇಕಿತ್ತು. ರಾಗಿ ಮಿಷಿನ್ಗೆ ಹಸ್ಬೆಂಡ್ ಜೊತೆ ಹೋಗಿ ಅಲ್ಲಿ ರಾಗಿ ಮಿಷಿನ್ ಮಾಡಿಸ್ಕೊಂಡು ಸೈಬರಲ್ಲಿ ಒಂಚೂರು ಕೆಲಸ ಇತ್ತು ಅಂತ ಸೈಬರ್ಗೆ ಹೋದರೆ ಅಲ್ಲಂತೂ ಫುಲ್ಲು ರಶ್. ಅದೊಂಥರ VIP ಅಂಗಡಿ ಇದ್ದಂಗೆ. ಇನ್ನು ಸ್ವಲ್ಪ ಫಿಶ್ ಉಳಿದಿತ್ತು, ಅದನ್ನೆಲ್ಲ ಫ್ರೈ ಮಾಡಿ ಇವತ್ತೇನು ಅಂದರೆ ಆಚೆ ಕಡೆ ಕುತ್ಕೊಂಡು ಫ್ರೈ ಮಾಡ್ತಿದ್ವಿ. ಆಚೆ ಕಡೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ. ನನ್ನ ಹಸ್ಬೆಂಡ್ ನಾನು ಅಡುಗೆ ಮಾಡ್ತಿದ್ರೆ ಅವ್ರು ನನ್ನ ವೀಡಿಯೋ ಮಾಡಿಕೊಂಡು ರೇಗಿಸ್ಕೊಂಡು ತಲಾಟೆ ಮಾಡ್ತಾಯಿದ್ರು. ಅದರಲ್ಲೆಲ್ಲ ಏನೋ ಒಂಥರ ಖುಷಿ. ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಊಟ ಮಾಡೋದು, ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಇದು ನಾನು ಇವತ್ತಿನ ವ್ಲಾಗ್ ಆಗಿತ್ತು. ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.